ಇವತ್ತು ನಾವು ಕುಂದಾಪುರದಿಂದ ಹಂಗೆ ಮಂಗಳೂರು ಮತ್ತೆ ಉಡುಪಿ ಕಡೆಗೆ ಮತ್ತೆ ನಾವು ಒನ್ ಡೇ ಟ್ರಿಪ್ ಅನ್ನ ಕಂಟಿನ್ಯೂ ಮಾಡುವ. ನಿನ್ನೆ ನಾನು ವಿಡಿಯೋ ಹಾಕಿದ್ದೆ ಕಟೀಲ್ ದೇವಸ್ಥಾನದ, ಅದನ್ನ ಇಲ್ಲಿಂದ ಕಂಟಿನ್ಯೂ. ಕಟೀಲಿಂದ ನಾವು ಸೀದಾ ಕದ್ರಿಗೆ ಹೋಯ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕದ್ರಿಗೆ ಹೋದಾಗ ನಮ್ಗೆ ರಾಜ್ಬಿ ಶೆಟ್ಟಿ ಸಿಕ್ರು. ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ಕೊಂತ ಅವರು ಕೂಡ ತುಂಬಾ ಖುಷಿ ಆದ್ರು. ಹಾಗೆ ನನ್ನ ಚಾನೆಲ್ಗೂ ಕೂಡ ಶುಭ ಹಾರೈಸಿದ್ರು. ತುಂಬಾನೇ ಖುಷಿಯಾದ ಕ್ಷಣ ಅಂತಾನೆ ಹೇಳ್ಬೋದು. ಹಾಗೆ ನಾವು ಇಲ್ಲಿ ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನ, ಇದು ಮಂಗಳೂರಿನಲ್ಲಿರುವಂತಹ ಒಂದು ಪ್ರಸಿದ್ಧ ದೇವಸ್ಥಾನ. ಮಂಗಳೂರಿಂದ ಸ್ವಲ್ಪ ದೂರದಲ್ಲಿದೆ. ನಿಮ್ಗೆ ಕಟೀಲಿಗೆ ಬಂದ್ರೆ ಕಟೀಲಿಂದ ಒಂದು 30ರಿಂದ ಒಂದು 35 ಕಿಲೋಮೀಟರ್ ದೂರದಲ್ಲಿ ನಿಮ್ಗೆ ಈ ಕದ್ರಿ ದೇವಸ್ಥಾನ ಸಿಗತ್ತೆ. ಬಟ್ ಇಲ್ಲಿ ತುಂಬಾ ಹಳೆಯ ದೇವಾಲಯಗಳಲ್ಲಿ ಒಂದಂತ ಹೇಳ್ಬೋದು. ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಶಿವನ ರೂಪದಲ್ಲಿ ಇದ್ದು, ಈ ದೇವಾಲಯ ಸುಮಾರು ಒಂದು 11ನೇ ಶತಮಾನದ ಕಾಲದಿಂದನೂ ಕೂಡ ಪ್ರಸಿದ್ಧವಾಗಿದೆ ಅಂತ ಕಂಡ್ಬರುತ್ತೆ. ಅದರ ಜೊತೆಗೆ ಇಲ್ಲಿ ಮಂಜುನಾಥ ಸ್ವಾಮಿ ಲೋಹದ ಮೂರ್ತಿ, ಅಂದ್ರೆ ಲೋಹದಲ್ಲಿ ಕಾಣಿಸಿಕೊಳ್ಳುವುದು. ಭಾರತದಲ್ಲೇ ಅತ್ಯಂತ ಪುರಾತನವಾದ ಶಿಲ್ಪಗಳಲ್ಲಿ ಒಂದು ಎಂದು ಕೂಡ ಪರಿಗಣಿಸಲಾಗಿದೆ ಅಂತ ಹೇಳ್ತಾರೆ. ಬಟ್ ನಾವು ಅಲ್ಲಿ ಹೋದಾಗ ನೀವು ಮೊದಲ ಬಾರಿ ಗಣಪತಿ ದೇವಸ್ಥಾನ ಸಿಗತ್ತೆ. ಅಲ್ಲಿ ಗಣಪತಿಗೆ ಒಂದು ಏನಾದ್ರೂ ಪೂಜೆ ಇಲ್ಲ ಒಂದು ನಮಸ್ಕಾರವನ್ನ ಮಾಡಿ ದೇವರ ಆಶೀರ್ವಾದ, ಗಣಪತಿ ಆಶೀರ್ವಾದವನ್ನ ಪಡೆದುಕೊಂಡು ಕೊನೆಯಲ್ಲಿ ಅದಾದ್ಮೇಲೆ ನೀವು ಅಲ್ಲೇ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾಗೆ ಪಾರ್ವತಿ ದೇವಿ ದೇವಸ್ಥಾನ ಕಾಣಿಸುತ್ತೆ. ಅಲ್ಲಿ ಹೋಗಿ ಅಲ್ಲಿ ದೇವರಿಗೆ ಕೈ ಮುಕ್ಕೊಂಡು ಆ ದೇವಿಯನ್ನ ನೋಡಿ ಪ್ರಾರ್ಥನೆ ಮಾಡ್ಕೊಂಡು ಹಾಗೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇದ್ದಾಗೆ ನಿಮ್ಗೆ ಒಂದು ಪವಿತ್ರ ತೀರ್ಥ ಕುಂಡಗಳು ಕಾಣಿಸುತ್ತೆ. ಈ ಪವಿತ್ರ ತೀರ್ಥ ಕುಂಡಗಳಿಗೆ ಒಂದು ವಿಶೇಷವಾದ ಮಹತ್ವ ಕೂಡ ಇದೆ, ಮತ್ತೆ ಇದಕ್ಕೆ ಆದ ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಇದನ್ನ ದೇವಸ್ಥಾನದ ವತಿಯಿಂದ ಸಪ್ತ ಕುಂಡಗಳು ಅಥವಾ ಸಪ್ತ ತೀರ್ಥಗಳು ಎಂದು ಕೂಡ ಕರೆಯುತ್ತಾರೆ. ಈ ಕುಂಡಗಳಲ್ಲಿ ಹರಿಯುವ ನೀರು ಶುಭ ಹಾಗೂ ಪವಿತ್ರವಾದುದು ಎಂದು ಕೂಡ ಭಕ್ತರು ನಂಬುತ್ತಾರೆ ಅಂತ ಇಲ್ಲಿನವರು ಹೇಳ್ತಾರೆ. ಹೆಚ್ಚಾಗಿ ಇಲ್ಲಿ ಮಹಾಶಿವರಾತ್ರಿ ಅಥವಾ ಕಾರ್ತಿಕ ಮಾಸದಲ್ಲಿ ಇಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಮೋಕ್ಷವಾಗತ್ತೆ, ಪಾಪವನ್ನ ಕಳೆದುಕೊಳ್ಳುತ್ತಾರೆ ಎಂಬ ನಂಬಿಕೆ ಇದೆ ಅಂತ ಹೇಳ್ತಾರೆ. ಅಷ್ಟೊಂದು ಪವಿತ್ರವಾದ ಈ 7 ಕುಂಡಗಳು ಪವಿತ್ರ ತೀರ್ಥ ಕುಂಡ ಅಂತಾನೆ ಇಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿನ ಈ ನೀರನ್ನ ಗೋಮತಿ ನದಿಯ ಮೂಲದಿಂದ ಬರುತ್ತೆ ಅಂತ ಹೇಳಲಾಗತ್ತೆ. ಜೊತೆಗೆ ಪ್ರತಿಯೊಂದು ಕುಂಡಕ್ಕೂ ಕೂಡ ದೇವತೆಗಳ ಹೆಸರಿನಿಂದ ಕರೆಯುತ್ತಾರಂತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಬ್ರಹ್ಮತೀರ್ಥ, ಗಂಗಾ ತೀರ್ಥ, ಹೀಗೆ ಅನೇಕ ಹೆಸರುಗಳಿಂದ ಕರೀತಾರೆ ಅಂತ ಹೇಳ್ತಾರೆ. ಹೀಗಾಗಿ ಈ ದೇವರ ದರ್ಶನಕ್ಕೆ ಮುನ್ನ ಈ ತೀರ್ಥಗಳಲ್ಲಿ ಸ್ನಾನ ಮಾಡಿ ಕೆಲವರು ದೇವರ ದರ್ಶನವನ್ನ ಮಾಡ್ತಾರೆ. ಇಲ್ಲ ಅಂದ್ರೆ ನೀರನ್ನ ಪ್ರೋಕ್ಷಣೆ ಮಾಡ್ಕೊಂಡು ಆಮೇಲೆ ದೇವರ ದರ್ಶನವನ್ನ ಮಾಡ್ತಾರೆ. ಮತ್ತೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ನಂದಿ ಬಾಯಿಂದ ನೀರು ಬರುವಂತಹದ್ದು. ಈ ಸ್ಥಳ ಅಂತೂ ತುಂಬಾನೇ ಇಷ್ಟ ಆಯ್ತು ನನ್ಗೆ. ಇಲ್ಲಿ ನಂದಿ ಬಾಯಿಂದ ನೀರ್ ಬರುತ್ತೆ. ಅಲ್ಲಿ ನಿಮ್ಗೆ ತಾಮ್ರದ ಚೆಂಬನ್ನೆಲ್ಲ ಇಟ್ಟಿರ್ತಾರೆ. ಆ ತಾಮ್ರದ ಚೆಂಬನ್ನ ತೆಗೆದುಕೊಂಡು ಹೋಗಿ ನೀವು ಆ ನೀರನ್ನ ತುಂಬಿಸ್ಕೊಂಡು ಶಿವಲಿಂಗ ಒಂದು ಮೇಲ್ಗಡೆ, ಬೆಟ್ಟದ ಮೇಲ್ಗಡೆ ಒಂದ್ ಶಿವಲಿಂಗ ಇರತ್ತೆ. ಆ ಶಿವಲಿಂಗಕ್ಕೆ ಹೋಗಿ ನೀವು ನಿಮ್ಮ ಕೈ ಹಾರ್ತನೆ ಆ ನೀರಿನಿಂದ ನೀವು ಅಭಿಷೇಕವನ್ನ ಮಾಡುವ ಅವಕಾಶ ಕೊಡ್ತಾರೆ. ಅಲ್ಲಿ ವಿಡಿಯೋ ಮಾಡೋಕೆ ಅವಕಾಶ ಇಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿ ಹೋಗಿ ನೀವು ಅಭಿಷೇಕ ಮಾಡಿ ಶಿವನ ದರ್ಶನವನ್ನ ಮಾಡ್ಕೊಂಡು ಬರ್ಬೋದು. ಇಲ್ಲಿ ನೀವು ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರೋದು ಮೂಲ ವಿಗ್ರಹ ಇರೋದು. ಇಲ್ಲಿ ಹೊರಗಡೆ ಕಾಣಿಸ್ತಾ ಇದೀರಲ್ವಾ, ನಿಮ್ಗೆ ಆ ಸೈಡ್ ಅಲ್ಲಿ ಮೂಲ ವಿಗ್ರಹ ಕಾಣಿಸುತ್ತೆ. ಜನರು ದರ್ಶನ ಮಾಡಿ ಈ ಕಡೆ ಬರ್ತಾ ಇದ್ದ ಹಾಗೆ ತೀರ್ಥ ಎಲ್ಲ ತಗೊಂಡು ನೀವು ಈ ಸೈಡಿಗೆ ಬರ್ಬೇಕು. ನಿಮ್ಗೆ ಇನ್ನೊಂದು ಹಳೆಯ ಕಾಲದ ಪುರಾತನವಾದಂತಹ ಒಂದು ಪ್ರಸಿದ್ಧವಾದಂತಹ ಪ್ಯೂರ್ ಪಂಚಲೋಹ ಅಂತ ಏನ್ ಹೇಳ್ತೀವಿ ಅದನ್ನ ಈ ದೇವಿಯಲ್ಲಿ ನೋಡ್ಬೋದು, ಈ ದೇವರಲ್ಲಿ ನೋಡ್ಬೋದು. ನೋಡಿ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ಕಂಡು ಬರುತ್ತೆ. ಇದು ತುಂಬಾ ಹಳೆಯ ಕಾಲದಂತೆ. ಬಟ್ ಇಲ್ಲಿ ವಿಡಿಯೋ ಮಾಡಕ್ಕೆ ಅವಕಾಶ ಇಲ್ಲ, ಆದ್ರೂ ನಾನು ಪಟ್ಟ ಅಂತ ಮಾಡ್ಕೊಂಡೆ. ಇದು ಪಂಚಲೋಹ ಇದು. ಓಕೆ, ಅಲ್ಲಿಂದ ದೇವರ ದರ್ಶನನ ಮಾಡ್ಕೊಂಡು ಶ್ರೀ ಮಂಜುನಾಥೇಶ್ವರನ ಸಂಪೂರ್ಣವಾದ ಅನುಗ್ರಹವನ್ನ ಪಡೆದುಕೊಂಡು ಅಲ್ಲಿಂದ ನಾವು ಉಚ್ಚಿಲಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಿಯ ದೇವಸ್ಥಾನ ಬಂದು ಅಲ್ಲಿ ನಾವು ದೇವಿಯ ಸಂಪೂರ್ಣ ಅನುಗ್ರಹವನ್ನ ಪಡೆದುಕೊಂಡು ಪೂಜಾ ಎಲ್ಲಾ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿದೀವಿ.
ಊಟನೆಲ್ಲ ಮುಗಿಸ್ಕೊಂಡ ಆದ್ಮೇಲೆ ಮತ್ತೆ ನಾವು ಅಲ್ಲಿ ಕಾಪು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿಯೂ ಕೂಡ ವಿಡಿಯೋ ಮಾಡೋದಕ್ಕೆ ಅವಕಾಶ ಇಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿಂದ ಕಾಪುಗೆ ಹೋಯ್ತು. ಕಾಪು ಅಲ್ಲಿ ಮಾರಿಕಾಂಬ ದೇವಿಯ ದರ್ಶನವನ್ನ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನಾವು ಶ್ರೀಕೃಷ್ಣ ಮಠ ಉಡುಪಿಗೆ ಹೋಯ್ತು. ಉಡುಪಿಯಲ್ಲಿ ತುಂಬಾನೇ ರಶ್ ಇತ್ತು, ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ಅವಾಗ. ಸೊ ಎಂತ ಮಾಡ್ಲಿಕ್ಕೆ ಆಗ್ಲಿಲ್ಲ, ಲೈನ್ ಅಲ್ಲೇ ಹೋಗ್ತಾ ಇತ್ತು. ನಾವು ಸ್ಪೆಷಲ್ ಲೈನ್ ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀವಿ, ಇನ್ನೇನ್ ಜನ ಖಾಲಿ ಆಗ್ತಾರೆ ಅಂತ ಹೇಳಿ ನಾವು ಸ್ಪೆಷಲ್ ಲೈನಿಗೆ ಹೋಗಿಲ್ಲ. ಲೈನ್ ಅಲ್ಲಿ ನಿಂತ್ಕೊಂಡಾಗ್ಲೇ ನಮ್ಗೆ ಈ ಮಧ್ಯ ತೀರ್ಥಕೊಂಡ ಏನಿರುತ್ತೆ ನೋಡಿ, ಅದು ಕಾಣಿಸುತ್ತೆ ಕೃಷ್ಣ ಮಠದ್ದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಅಲ್ಲಿ ನಮ್ಗೆ ತುಂಬಾ ಬಾತುಕೋಳಿಗಳು ಕೂಡ ಕಾಣಿಸ್ತು, ಅದೊಂದು ವಿಶೇಷವಾಗಿತ್ತಂತ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಯಾವಾಗ್ಲೂ ರಶ್ ಇರುತ್ತೆ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ. ಮತ್ತೆ ಇಲ್ಲಿ ಈ ಸ್ಥಳದ ಬಗ್ಗೆ ಹೇಳ್ಬೇಕು ಅಂದ್ರೆ ಕೃಷ್ಣನ್ ಮೂರ್ತಿ ಬಗ್ಗೆ ಗೊತ್ತೇ ಇದೆಯಲ್ವಾ. ಕನಕ ಕಿಂಡಿ ಎಂಬ ಸಣ್ಣ ಕಿಟಕಿಯಿಂದ ಮಾತ್ರ ನಾವು ಇಲ್ಲಿ ಕೃಷ್ಣನ ದರ್ಶನವನ್ನ ಮಾಡಬಹುದು. ಮತ್ತೆ ಇಲ್ಲಿ ದಿನವೂ ನಡೆಯುವ ಪೂಜೆ, ಸೇವೆ, ಅನ್ನದಾನ ಅತ್ಯಂತ ಪ್ರಸಿದ್ಧ. ಹಾಗೆ ವಿಶೇಷವಾಗಿ ಜನ್ಮಾಷ್ಟಮಿಯ ಸಮಯದಲ್ಲಿ ಸಾವಿರಾರು ಭಕ್ತರು ಕೂಡ ಇಲ್ಲಿಗೆ ಬರ್ತಾರೆ, ಶ್ರೀಕೃಷ್ಣನ ಅನುಗ್ರಹವನ್ನ ಪಡಿತಾರೆ. ನಂಗೆ ಇದೊಂದು ದೃಶ್ಯ ತುಂಬಾ ಇಷ್ಟ ಆಯ್ತು, ಹಾಗೆ ವಿಡಿಯೋ ಮಾಡ್ಕೊಂಡೆ. ಉಡುಪಿ ಶ್ರೀಕೃಷ್ಣ ದೇವರ ಅನುಗ್ರಹವನ್ನ ಸಂಪೂರ್ಣವಾಗಿ ಪಡ್ಕೊಂಡು ನಾವು ಅಲ್ಲಿಂದ ಹಿರಿಯಡಕ ವೀರಭದ್ರ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಬಂದ್ವಿ. ಈ ಹಿರಿಯಡಕ ವೀರಭದ್ರ ಸ್ವಾಮಿ ದೇವಾಲಯ ವೀರಭದ್ರನಿಗೆ ಸಮರ್ಪಿತವಾದ ಒಂದು ಶಕ್ತಿಯುತ ಕ್ಷೇತ್ರವಾಗಿದೆ. ಇಲ್ಲಿ ಶ್ರೀ ವೀರಭದ್ರ ಸ್ವಾಮಿ ಶಿವನ ಅವತಾರವಾಗಿ ಪೂಜೆ ಮಾಡ್ತಾರೆ ಅಂತ ನಂಬಿಕೆ ಕೂಡ ಇದೆ. ಈ ದೇವಾಲಯ ತುಂಬಾ ಹಳೆಯ ಮತ್ತು ಶೈಲಿಯ ವಾಸ್ತುಶಿಲ್ಪದಲ್ಲಿ ಕಂಡು ಬರುತ್ತೆ. ಪ್ರತಿ ವರ್ಷ ನಡೆಯುವ ಬಂಡಿ ಹಬ್ಬ ಹಾಗೂ ರಥೋತ್ಸವ ಇಲ್ಲಿನ ವಿಶೇಷ ಅಂತ ಹೇಳ್ತಾರೆ. ಸ್ಥಳೀಯರು ತಮ್ಮ ಮನೆಗಳಲ್ಲಿ ಮೊದಲ ಫಲ ಅಥವಾ ಹೊಸ ಬೆಳೆಗಳನ್ನ ಮೊದಲಿಗೆ ಈ ದೇವರಿಗೆ ಅರ್ಪಿಸುತ್ತಾರೆ ಎಂಬ ಸಂಪ್ರದಾಯವು ಕೂಡ ಈ ದೇವಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರು. ಹಾಗೆ ಅಲ್ಲಿ ಹೋಗಿ ದೇವರ ದರ್ಶನವನ್ನೆಲ್ಲ ಮಾಡಿಕೊಂಡು ಇಲ್ಲಿಗೆ ನಮ್ಮ ಒಂದು ದಿನದ ಟ್ರಿಪ್ ಕಂಪ್ಲೀಟ್ ಆಯ್ತು. ದೇವಸ್ಥಾನದ ಟ್ರಿಪ್ ಅನ್ನ ನಾವು ಇಲ್ಲಿಗೆ ಕೊನೆಗೊಳಿಸಿದೀವಿ. ಹಾಗೆ ಅಲ್ಲಿ ನಮಗೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡುವ ಅವಕಾಶ ಇಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡಿಲ್ಲ. ಎಲ್ಲರ ದೇವರ ಅನುಗ್ರಹವು ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಹಾಗೆ ಒಂದು ಲೈಕ್ ಮಾಡಿ. ಇಂತಹ ವಿಡಿಯೋಸ್ಗಳಿಗಾಗಿ, ಎಲ್ಲಾ ತರದ ಟಿಪ್ಸ್ಗಳಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.